ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು KVL ಕಿರ್ಚಾಫ್ ವೋಲ್ಟೇಜ್ ಲಾ ಇಲ್ಲ ಅಂತಂದ್ರೆ ಮೆಶ್ ಅನಾಲಿಸಿಸ್ ಏನಂತ ಕರೀತೀವಿ, ಈ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಇದರಲ್ಲಿ ಡಿಫರೆಂಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು, ಒಂದು 2-3, ಅವಾಗ ಮಾತ್ರ ನಿಮಗೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಯಾವ ಪ್ರಾಬ್ಲಮ್ ಬಂದ್ರೂ ಸಾಲ್ವ್ ಮಾಡೋಕ್ಕಾಗೋದು. ಯಾಕಂತಂದ್ರೆ ಒಂದು ಪ್ರಾಬ್ಲಮ್ ಇಂದ ಇನ್ನೊಂದು ಪ್ರಾಬ್ಲಮ್ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಹಾಗಾಗಿ ಜಾಸ್ತಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು. ಆ ಎಲ್ಲ ವಿಡಿಯೋ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಆ ಪ್ಲೇ ಲಿಸ್ಟ್ ಅನ್ನ ನೋಡಿದ್ರೆ ಅಲ್ಲಿರುವಂತಹ ಎಲ್ಲಾ ಪ್ರಾಬ್ಲಮ್ಗಳನ್ನು ನೀವು ಒಂದ್ಸಲಿ ಸಾಲ್ವ್ ಮಾಡಿದ್ರೆ ನೀವು ಯಾವ್ದಾದ್ರು ಪ್ರಾಬ್ಲಮ್ ಎಕ್ಸಾಮ್ ಅಲ್ಲಿ ಬಂದ್ರು ಕೂಡ ನೀವು ಸಾಲ್ವ್ ಮಾಡಬಹುದು. ಸರಿನಾ? ಈಗ ಈ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು? ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ 10 ohm ರೆಸಿಸ್ಟೆನ್ಸ್. ಈ 10 ohm ರೆಸಿಸ್ಟೆನ್ಸ್ ಹತ್ರ ಫ್ಲೋ ಆಗ್ತಿರುವಂತ ಕರೆಂಟ್ ಅನ್ನ ನಾನು ಕಂಡುಹಿಡಿಬೇಕು. ಸರಿ, ಈಗ ಕರೆಂಟ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ನಾನು ಯಾವ್ದನ್ನ ಅಪ್ಲೈ ಮಾಡಬೇಕು? ಈ ಒಂದು ಸರ್ಕ್ಯೂಟ್ಗೆ KVL ಮೆಶ್ ಅನಾಲಿಸಿಸ್ ಅನ್ನ ಅಪ್ಲೈ ಮಾಡಬೇಕು. ಈ KVL ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಲೂಪ್ ಅಂತ ತಗೊಂಡ್ರೆ ನೋಡಿ, ಇದು ಫುಲ್ ಒಂದು ಲೂಪ್, ಇದು ಫುಲ್ ಒಂದು ಲೂಪ್. ಸೊ 2 ಲೂಪ್ಗಳಿವೆ. ಒಂದು ಲೂಪ್ ಅಲ್ಲಿ ವೋಲ್ಟೇಜ್, ಸೊ ಒಂದು ಲೂಪ್ ಅಲ್ಲಿ ಟೋಟಲ್ ವೋಲ್ಟೇಜ್ ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ 0. ದ ಟೋಟಲ್ ವೋಲ್ಟೇಜ್ ಅಕ್ರಾಸ್ ದಿ ಲೂಪ್ ವಿಲ್ ಬಿ ಈಕ್ವಲ್ ಟು 0. ಅಂದ್ರೆ ಈ ಲೂಪಿನ ಟೋಟಲ್ ವೋಲ್ಟೇಜ್ 0 ಆಗಿರುತ್ತೆ, ಈ ಒಂದು ಲೂಪಿನ ಟೋಟಲ್ ವೋಲ್ಟೇಜ್ ಕೂಡ 0 ಆಗಿರುತ್ತೆ. ಸೊ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ, 2 ಲೂಪ್ಗಳಿಗೂ ಕೂಡ ನಾವು ಸಪರೇಟ್ ಆಗಿ KVL ಅನ್ನ ಅಪ್ಲೈ ಮಾಡೋಣ. ಇದು ಮೊದಲನೇ ಲೂಪ್, ಇದು ಎರಡನೇ ಲೂಪ್. ಈಗ ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ನಾವು ಕರೆಂಟಿನ ಡೈರೆಕ್ಷನ್ ಅನ್ನ ತಗೋಬೇಕು. ಒಬ್ಬೊಬ್ರು ಏನ್ ಮಾಡ್ತಾರೆ, ಈ ವೋಲ್ಟೇಜ್ ಸೋರ್ಸ್ ಇರುತ್ತಲ್ಲ ಅದರ ಬೇಸಿಕ್ ಮೇಲೆ ತಗೊಂತ ಹೋಗ್ತಾರೆ. ಬಟ್ ನಾನೇನ್ ಹೇಳೋದು ಅಂತಂದ್ರೆ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ ಅವಾಗ. ಸೊ ನೀವೇನ್ ಮಾಡಿ, 2 ಕರೆಂಟ್ ಡೈರೆಕ್ಷನ್ ಅನ್ನ ನೀವು ಕ್ಲಾಕ್ ವೈಸ್ ತಗೊಳ್ಳಿ. ಸೊ ಮೊದಲನೇ ಲೂಪ್ ಅಲ್ಲಿ ಇರುವಂತಹ ಕರೆಂಟ್ I1, ಎರಡನೇ ಲೂಪ್ ಅಲ್ಲಿ ಇರುವಂತಹ ಕರೆಂಟ್ I2. ಎರಡನ್ನೂ ಕೂಡ ನಾವು ಕ್ಲಾಕ್ ವೈಸ್ ಅಂತಂದ್ರೆ ಕ್ಲಾಕ್ ಯಾವ ರೀತಿ ವರ್ಕ್ ಆಗುತ್ತೆ ಆ ರೀತಿ ಕ್ಲಾಕ್ ವೈಸ್ ರೊಟೇಷನ್ ಅಲ್ಲಿ ತಗೊಂಡಿದ್ವಿ. ಈಗ ಫಸ್ಟ್ ನಾವು ಅಪ್ಲೈ KVL ಟು ಲೂಪ್ ನಂಬರ್ 1. ಮೊದಲನೇ ಲೂಪಿಗೆ ಅಪ್ಲೈ ಮಾಡ್ತೀನಿ. ಈಗ ಕರೆಂಟು ಯಾವ ರೀತಿ ಒಳಗಡೆ ಹೋಗ್ತಾ ಇದೆ ನೋಡಿ. ಈ I1 ಏನಾಗ್ತಾ ಇದೆ, ಮೈನಸ್ ಇಂದ ಪ್ಲಸ್ ಗೆ ಎಂಟರ್ ಆಗ್ತಾ ಇದೆ. ಏನು? ಮೈನಸ್ ಇಂದ ಪ್ಲಸ್ ಗೆ. ಸೊ ಏನ್ ಮಾಡಬೇಕು, -40. ಸೊ ನಾವು KVL ಅಲ್ಲಿ ಕಿರ್ಚಾಫ್ ವೋಲ್ಟೇಜ್ ಲಾ ಹೆಸರೇ ಹೇಳಂಗೆ ಪ್ರತಿಯೊಂದು ಟರ್ಮ್ ಅನ್ನು ಕೂಡ ನಾವು ವೋಲ್ಟೇಜ್ ಅಲ್ಲಿ ಇಡೋದಕ್ಕೆ ಟ್ರೈ ಮಾಡಬೇಕು. ಸೊ ಇವಾಗ ಇದು ಡೈರೆಕ್ಟ್ ಆಗಿ ವೋಲ್ಟೇಜ್ ಅಲ್ಲಿ ಇತ್ತು, ಕರೆಂಟ್ ನೆಗೆಟಿವ್ ಇಂದ ಎಂಟರ್ ಆಗಿದ್ರಿಂದ -40 ಅಂತ ಬರ್ದೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಗೆ ಯಾವತ್ತಿದ್ರೂ ಕೂಡ ಪಾಸಿಟಿವ್ ತಗೋಬೇಕು. ವೋಲ್ಟೇಜ್ ಮಾತ್ರ ನೆಗೆಟಿವ್ ಅಲ್ಲಿ ಎಂಟರ್ ಆದ್ರೆ ನೆಗೆಟಿವ್, ಪಾಸಿಟಿವ್ ಅಲ್ಲಿ ಎಂಟರ್ ಆದ್ರೆ ಪಾಸಿಟಿವ್. ಬಟ್ ರೆಸಿಸ್ಟೆನ್ಸ್ ಯಾವತ್ತಿದ್ರೂ ಪಾಸಿಟಿವ್. ಬಟ್ ರೆಸಿಸ್ಟೆನ್ಸ್ 5 ಅಂತ ಕೊಟ್ಟಿದ್ದಾರೆ, ನಾನು ಯಾವ ಫಾರ್ಮೆಟ್ ಅಲ್ಲಿ ಬರೀಬೇಕು? ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ. ನಮಗೆ ಓಮ್ಸ್ ಲಾ ಗೊತ್ತಿದೆ. ಓಮ್ಸ್ ಲಾ ಏನ್ ಹೇಳುತ್ತೆ? V = IR ಅಲ್ವಾ? ಸೊ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ವ್ಯಾಲ್ಯೂ ಗೊತ್ತಿದೆ. ಕರೆಂಟ್ ಏನು? ಸೊ ಲೂಪ್ 1 ಅಲ್ಲಿ ಓಡ್ತಾ ಇರೋದು I1. ಸೊ ಏನ್ ಮಾಡಬೇಕು, ರೆಸಿಸ್ಟೆನ್ಸ್ ಇಂಟು ಕರೆಂಟ್ ಅಂತ ಅಂದ್ರೆ 5 × I1. ನೆಕ್ಸ್ಟ್ ಇಲ್ಲಿ 20 ವೋಲ್ಟೇಜ್ ಇದೆ. ಸೊ ಏನಾಗ್ತಾ ಇದೆ, ಕರೆಂಟು ಹಿಂಗೆ ಕ್ಲಾಕ್ ವೈಸ್ ಈ ರೀತಿ ಹೋಗಿ ಈ ರೀತಿ ಫ್ಲೋ ಆಗಿ ಪಾಸಿಟಿವ್. ಸೊ ಪಾಸಿಟಿವ್ ಇಂದ ಎಂಟರ್ ಆಗ್ತಾ ಇದೆ +20. ನೆಕ್ಸ್ಟ್ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಸೊ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ ಅಂತ ಅಂದ್ರೆ ಯಾವ ಫಾರ್ಮೆಟ್ ಅಲ್ಲಿ ಬರೀಬೇಕು? ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ. ಬಟ್ ಇಲ್ಲಿ ಒಂದು ಚೇಂಜ್ ಆಗುತ್ತೆ. ಯಾಕಂತಂದ್ರೆ ಇಲ್ಲಿರುವಂತ 5 ohm ರೆಸಿಸ್ಟೆನ್ಸ್ ಕೇವಲ ಲೂಪ್ 1 ಮಾತ್ರ ಟಚ್ ಆಗಿತ್ತು. ಬಟ್ ಇಲ್ಲಿ 10 ohm ಏನಾಗಿದೆ, ಲೂಪ್ 1ಗೂ ಕೂಡ ಟಚ್ ಆಗಿದೆ, ಲೂಪ್ 2ಗೂ ಕೂಡ ಟಚ್ ಆಗಿದೆ, ಅಂದ್ರೆ ಸ್ಪ್ಲಿಟ್ ಆಗಿರೋ ರೀತಿ ಇದೆ. ಸೊ ಈ ಕಂಡೀಷನ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ಪ್ಲಸ್ ರೆಸಿಸ್ಟೆನ್ಸ್ ಎಷ್ಟಿರೋದು 10 ohm ರೆಸಿಸ್ಟೆನ್ಸ್, ಎರಡಕ್ಕೂ ಕೂಡ ಸ್ಪ್ಲಿಟ್ ಆಗಿರೋದ್ರಿಂದ ನಾವು I1 - I2 ಅಂತ ಬರೀತೀವಿ. I1 - I2. ಯಾಕೆ? KVL ಅನ್ನ ನಾವು ಮೊದಲನೇ ಲೂಪಿಗೆ ಅಪ್ಲೈ ಮಾಡ್ತಿರೋದ್ರಿಂದ I1 - I2. ಸೊ ಅದೇ ರೀತಿ ಎರಡನೇ ಲೂಪಿಗೆ ಅಪ್ಲೈ ಮಾಡ್ಬೇಕಾದ್ರೆ ಏನ್ ಮಾಡಬೇಕು? I2 - I1. ಈಗ ಮೊದಲನೇ ಲೂಪಿಗೆ ಅಪ್ಲೈ ಮಾಡ್ತಿರೋದ್ರಿಂದ I1 - I2, ಎರಡನೇ ಲೂಪಿಗೆ ಅಪ್ಲೈ ಮಾಡಬೇಕಾದ್ರೆ I2 - I1 ಆ ತರ. ಸೊ ವಿಲ್ ಬಿ ಈಕ್ವಲ್ ಟು 0. ಎಲ್ಲ ಕಾಂಪೋನೆಂಟ್ ಗಳನ್ನು ಯೂಸ್ ಮಾಡಿದೀವಾ? 40 ohm ವೋಲ್ಟೇಜು, 5 ohm ರೆಸಿಸ್ಟೆನ್ಸ್, 20 ohm ವೋಲ್ಟೇಜು, 10 ohm ರೆಸಿಸ್ಟೆನ್ಸ್ ಲೂಪ್ 1 ಅಲ್ಲಿ ಇದ್ದೀವಿ. ಸೊ ಇದನ್ನು ಇವಾಗ ಸಿಂಪ್ಲಿಫೈ ಮಾಡ್ಕೊಳ್ಳಿ. -40 ಪ್ಲಸ್ 5I1 ಪ್ಲಸ್ 20 ಪ್ಲಸ್ 10 × I1 ಏನಾಗುತ್ತೆ? 10I1 ಪ್ಲಸ್ ಇಂಟು ಮೈನಸ್ -10I2
ವಿಲ್ ಬಿ ಈಕ್ವಲ್ ಟು 0. ಈಗ I1 ಮತ್ತೆ I2 ನ ಉಳಿಸ್ಕೊಂತೀನಿ, ಉಳಿದಿದ್ನೆಲ್ಲ ಆ ಕಡೆ ಕಳಿಸ್ತೀನಿ. ಸೊ ಉಳಿದಿದ್ದೇನು -40 ಮತ್ತೆ +20. ಸೊ -40 +20 ಅಂತಂದ್ರೆ ಏನಾಗುತ್ತೆ, -20 ಉಳ್ಕೊಳುತ್ತೆ. -40 +20 ಗ್ರೇಟರ್ ಸೈನ್ ಮೈನಸ್ ಅಲ್ವಾ. ಸೊ 40 -20 20 ಉಳ್ಕೊಂತು, -20. -20 ಈ ಕಡೆ ಇದ್ದಿದ್ದು ಆ ಕಡೆ ಹೋದ್ರೆ ಏನಾಗುತ್ತೆ, +20. ಸೊ 20 ಆಯ್ತು. ಇನ್ನು ಉಳಿದಿರೋದೇನು 5I1, ಇಲ್ಲಿ 10I1, ಇಲ್ಲಿ 5I1 ಇದೆ, ಇಲ್ಲಿ 10I1 ಇದೆ. 5 + 10 ವಿಲ್ ಬಿ 15I1. ನೆಕ್ಸ್ಟ್ I2 ಏನು, I2 ಕೇವಲ ಒಂದೇ ಒಂದಿರೋದು ಯಾವುದು, -10I2. ಸೊ ಇದನ್ನ ಈಕ್ವೇಶನ್ 1 ಅಂತ ತಗೊಂತೀನಿ. ಏನು, 15I1 - 10I2 ವಿಲ್ ಬಿ ಈಕ್ವಲ್ ಟು 20. ಸೊ ಇದನ್ನ ನಾನು ಇಲ್ಲಿ ಬರ್ಕೊಂತೀನಿ, ಯಾಕಂತಂದ್ರೆ ಇನ್ನೊಂದ್ಸಲಿ ನಾವು ಲೂಪ್ 2 ಅಪ್ಲೈ ಮಾಡ್ತೀವಲ್ಲ, ಇಲ್ಲೇ ಅಪ್ಲೈ ಮಾಡೋಣ. ಸೊ 15I1 - 10I2 ವಿಲ್ ಬಿ ಈಕ್ವಲ್ ಟು 20. ಇದು ನನ್ನ ಮೊದಲನೇ ಈಕ್ವೇಶನ್. ಸೊ ಇವಾಗ ಲೂಪ್ 2ಗೆ ನಾವು KVL ಅನ್ನ ಅಪ್ಲೈ ಮಾಡ್ತಾ ಹೋಗೋಣ. ಕರೆಂಟ್ ಯಾವ ರೀತಿ ಬರ್ತಾ ಇದೆ ನೋಡಿ, ಕ್ಲಾಕ್ ವೈಸ್ ರೊಟೇಷನ್. ಸೊ ಫಸ್ಟ್ 10 ಅನ್ನ ಯಾವ ರೀತಿ ಎಂಟರ್ ಆಗುತ್ತೆ, ನೀವು ಫಸ್ಟ್ ವೋಲ್ಟೇಜೇ ತಗೋಬೇಕು ಅಂತ ಇಲ್ಲ, ಒಟ್ಟಿನಲ್ಲಿ ಇಲ್ಲಿರುವಂತ ಎಲ್ಲಾ ಕಾಂಪೋನೆಂಟ್ ಗಳನ್ನು ಯೂಸ್ ಮಾಡಬೇಕು. 10 ಓಮ್ ರೆಸಿಸ್ಟೆನ್ಸ್, 2 ಓಮ್ ರೆಸಿಸ್ಟೆನ್ಸ್, 10 ಓಮ್ ವೋಲ್ಟೇಜ್, ಇಷ್ಟಿರೋದು ಸೆಕೆಂಡ್ ಲೂಪಿಗೆ ಜಾಯಿನ್ ಆಗಿರುವಂತದ್ದು. ಸೊ 3 ಕಾಂಪೋನೆಂಟ್ಗಳು ಯೂಸ್ ಆಗಬೇಕು. ಕರೆಂಟ್ ಈ ರೀತಿ ಬಂದು 10 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಹೋಗ್ತಾ ಇದೆ. ನಾನು ಹೇಳಿದ್ದೀನಿ ರೆಸಿಸ್ಟೆನ್ಸ್ ಯಾವತ್ತಿದ್ರು ಪಾಸಿಟಿವ್ ಆಗಿರುತ್ತೆ 10, ಬಟ್ ನಾನು ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ ಬರೀಬೇಕು, V = IR. ಸೊ ಈ 10 ಓಮ್ ರೆಸಿಸ್ಟೆನ್ಸ್ ಅಲ್ಲಿ ಹೋಗ್ತಿರುವಂತ ಕರೆಂಟ್ ಯಾವುದು, ಇದು ಎರಡರ ಹತ್ರನೂ ಕೂಡ ಸ್ಪ್ಲಿಟ್ ಆಗಿದೆ, ಲೂಪ್ 1 ಮತ್ತೆ ಲೂಪ್ 2 ಮಧ್ಯೆ ಇದೆ. ಸೊ ಏನಾಯ್ತು, ನಾವು ಲೂಪ್ 2ಗೆ ಈಕ್ವೇಶನ್ ಅನ್ನ ಬರಿತಾ ಇರೋದ್ರಿಂದ 10 ಇಂಟು ರೆಸಿಸ್ಟೆನ್ಸ್ ಇಂಟು ಕರೆಂಟ್ ಬರಿಬೇಕಲ್ವಾ, 10 ಇಂಟು I2 - I1. ಲೂಪ್ 1 ಗೆ ಬರಿಬೇಕಾದ್ರೆ ಏನ್ ಮಾಡ್ತಾ ಇದ್ವಿ, I1 - I2. ಲೂಪ್ 2ಗೆ ಈಕ್ವೇಶನ್ ಬರಿಬೇಕಾದ್ರೆ I2 - I1 ಆ ರೀತಿ. ನೆಕ್ಸ್ಟ್ ಇದೇ ರೀತಿ ಕರೆಂಟ್ ಹೋಗುತ್ತೆ ಕ್ಲಾಕ್ ವೈಸ್. 2 ಓಮ್ ರೆಸಿಸ್ಟೆನ್ಸ್ ಪ್ಲಸ್ 2 ಇಂಟು ಕರೆಂಟ್ ಯಾವುದು, ಕರೆಂಟ್ I2. ಇಲ್ಲಿ ಯಾಕೆ ಈ ಫಾರ್ಮೆಟ್ ಅಲ್ಲಿ ಬರೀಲಿಲ್ಲ, ಈ ಒಂದು ರೆಸಿಸ್ಟೆನ್ಸ್ ಲೂಪ್ 1 ಮತ್ತೆ ಲೂಪ್ 2 ಮಧ್ಯೆ ಇಲ್ಲ, ಅಂದ್ರೆ ಶೇರ್ ಆಗಿಲ್ಲ, ಇದು ಸಪರೇಟ್ ಆಗಿರೋದು ಲೂಪ್ 2ಗೆ ಕಾಂಪೋನೆಂಟ್ ಆಗಿ. ಸೊ ಅದಕ್ಕೋಸ್ಕರ ಈ ರೀತಿ ಡೈರೆಕ್ಟ್ ಆಗಿ ಬರೀಬಹುದು, 2 ಇಂಟು ಕರೆಂಟ್ ಈಸ್ I2. ನೆಕ್ಸ್ಟ್ ಈ ರೀತಿ ಹೋಗಿದ್ದು ನೆಗೆಟಿವ್ ಇಂದ ಎಂಟರ್ ಆಗ್ತಾ ಇದೆ ನೋಡಿ, ಕ್ಲಾಕ್ ವೈಸ್ ರೊಟೇಷನ್ ಅಂದ್ರೆ ನೆಗೆಟಿವ್ ಮುಖಾಂತರ 10 ವೋಲ್ಟೇಜ್ಗೆ ಎಂಟರ್ ಆಗ್ತಾ ಇರೋದು. ಸೊ -10 ವೋಲ್ಟೇಜ್ ಅಲ್ಲಿ ಇರೋದ್ರಿಂದ ಡೈರೆಕ್ಟ್ 10 ಅಂತ ಬರೆದ್ರಾಯ್ತು, ವಿಚ್ ವಿಲ್ ಬಿ ಈಕ್ವಲ್ ಟು 0. ಈಗ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 10 ಇಂಟು I2 -10 ಇಂಟು I1 ಪ್ಲಸ್ 2 ಇಂಟು I2 -10 ಇರೋದನ್ನ ಆ ಕಡೆ ಕಳಿಸ್ತೀನಿ, ವಿಚ್ ವಿಲ್ ಬಿ ಈಕ್ವಲ್ ಟು +10. -10 ಈ ಕಡೆ ಇರೋದು ಆ ಕಡೆ ಹೋದ್ರೆ +10 ಆಗುತ್ತೆ. ಸೊ -10I1, ಸೊ -10I1, I2 ಎಷ್ಟಿದೆ, 10I2 + 2I2. ಸೊ 10 + 2 ಏನಾಗುತ್ತೆ, 12I2 ವಿಲ್ ಬಿ ಈಕ್ವಲ್ ಟು 10. ಸೊ ಇದು ನನ್ನ ಎರಡನೇ ಈಕ್ವೇಶನ್, -10I1 + 12I2 ವಿಲ್ ಬಿ ಈಕ್ವಲ್ ಟು 10. ಇದು ನನ್ನ ಎರಡನೇ ಈಕ್ವೇಶನ್. ಈಗ ನಾವು ಇದರ ವ್ಯಾಲ್ಯೂ ಅನ್ನ I1 ಮತ್ತೆ I2 ನ ಕಂಡುಹಿಡಿದ್ರೆ ಆಯ್ತು. ಸೊ I2 I1 ಅನ್ನ ನಾವು ಕ್ಯಾಲ್ಕುಲೇಟರ್ ಅಲ್ಲಿ ಸೈಮಲ್ಟೇನಿಯಸ್ ಈಕ್ವೇಶನ್ ಗಳನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬಹುದು. ಇಲ್ಲ ನಾನು ಈ ಕ್ಯಾಲ್ಕುಲೇಟರ್ ಅಲ್ಲಿ ಸಾಲ್ವ್ ಮಾಡೋಕ್ಕಲ್ಲ, ಏನಾದ್ರು ಕನ್ಫ್ಯೂಸ್ ಆದ್ರೆ ಏನ್ ಮಾಡೋಣ, ಎಕ್ಸಾಮಿಗೆ ಒಂದೊಂದ್ಸರಿ ಕ್ಯಾಲ್ಕುಲೇಟರ್ ತಗೊಂಡೋಗಲ್ಲ ಬಾಯ್ಸ್ಗಳು. ಸೊ ಬಾಯ್ಸ್ಗಳು ಕ್ಯಾಲ್ಕುಲೇಟರ್ ತಗೊಂಡೋಗದೆ ಇದ್ದಾಗ ಏನ್ ಮಾಡಬೇಕು ಅಂತಂದ್ರೆ ಈಸಿ ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ. ಒಂದು ಸಬ್ಸ್ಟಿಟ್ಯೂಷನ್ ಮೆಥಡ್, ಇನ್ನೊಂದು ಕ್ರೇಮರ್ಸ್ ರೂಲ್ ಮೆಥಡ್. ಸೊ ಫಸ್ಟ್ ಕ್ರೇಮರ್ಸ್ ರೂಲ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಬೈ ಯೂಸಿಂಗ್ ಕ್ರೇಮರ್ಸ್ ರೂಲ್, ನಮಗೆ ಇವಾಗ ಕರೆಂಟ್ I1 ಬೇಕು ಅಂತ ಅನ್ಕೊಳ್ಳಿ. I1 ವಿಲ್ ಬಿ ಈಕ್ವಲ್ ಟು Δ1 ಡಿವೈಡೆಡ್ ಬೈ ಡೆಲ್ಟಾ. ಕರೆಂಟ್ I2 ಬೇಕು ಅಂತ ಅಂದ್ರೆ ಏನಾಗುತ್ತೆ, Δ2 ಡಿವೈಡೆಡ್ ಬೈ ಡೆಲ್ಟಾ. ಸೊ ಇವಾಗ ಏನೇನು ಕಂಡುಹಿಡಿಬೇಕು, ಡೆಲ್ಟಾ ಕಂಡುಹಿಡಿಬೇಕು, Δ1 ಮತ್ತೆ Δ2 ಕಂಡುಹಿಡಿಬೇಕು, ಈಸಿ. ಸೊ ಫಸ್ಟ್ ಡೆಲ್ಟಾನ ಕಂಡುಹಿಡ್ಕೊಳ್ಳೋಣ. ಡೆಲ್ಟಾ ವಿಲ್ ಬಿ ಈಕ್ವಲ್ ಟು, ಈ I1 ಇರ್ಬೋದು I2 ಇರ್ಬೋದು, ಅಂದ್ರೆ ವೇರಿಯೇಬಲ್ಸ್ ಪಕ್ಕದಲ್ಲಿ ಕೋಎಫಿಷಿಯೆಂಟ್ ಆಗಿದಾವಲ್ಲ ಅವುಗಳನ್ನ ಬರೀನ. I1 ಕೋಎಫಿಷಿಯೆಂಟ್ ಗಳೇನಿರೋದು 15, ಅಂದ್ರೆ ಅದ್ರ ಪಕ್ಕದಲ್ಲಿ ಇರೋದೇನು, ಇದಕ್ಕೆ ಏನಿದೆ -10. ನೆಕ್ಸ್ಟ್ ಇಲ್ಲಿ I2ಗೆ -10 ಮತ್ತೆ 12 ಇದೆ. ಸೊ ಇದರ ಡಿಟರ್ಮಿನೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಡಿಟರ್ಮಿನೆಂಟ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು, 15 ಇಂಟು 12 ಕ್ರಾಸ್ ಮಲ್ಟಿಪ್ಲಿಕೇಶನ್ -10 ಇಂಟು -10. ಸೊ ಇದರ ವ್ಯಾಲ್ಯೂ ಏನ್ ಬರುತ್ತೆ ನೋಡೋಣ. 15 ಇಂಟು 12 ಏನಾಗುತ್ತೆ, 15 10s 150, 150 ಪ್ಲಸ್ 30,
ಸೊ 150 ಪ್ಲಸ್ 30 ಅಂತಂದರೆ 180. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಸೊ 10 ಇಂಟು 10 ವಿಲ್ ಬಿ 100. ಸೊ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್. ಸೊ 180 ಮೈನಸ್ 100 ಏನಾಯಿತು 80. ಸೊ ನಮಗೆ ಇವಾಗ ಡೆಲ್ಟಾ ವ್ಯಾಲ್ಯೂ ಗೊತ್ತಾಯಿತು ಏನು 80. ನೆಕ್ಸ್ಟ್ ಡೆಲ್ಟಾ 1 ವ್ಯಾಲ್ಯೂನ ಕಂಡುಹಿಡಿಯೋಣ. ಸೊ ಡೆಲ್ಟಾ 1 ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ I1 ಇದೆಯಲ್ಲ 15 ಮತ್ತು ಮೈನಸ್ 10 ಅದರ ಜಾಗಕ್ಕೆ ಈ ಕಾನ್ಸ್ಟೆಂಟ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ 20 ಮತ್ತು 10. ಸೊ I1ಗಳ ಜಾಗದಲ್ಲಿ 20 ಮತ್ತು 10 ಯೂಸ್ ಮಾಡ್ತೀನಿ. ಇನ್ನು ಉಳಿದಿರೋದು ಸೇಮ್ -10 ಮತ್ತು 12. ಈಗ ಮತ್ತೆ ಡಿಟರ್ಮಿನೆಂಟನ್ನು ಅಪ್ಲೈ ಮಾಡಿ. 20 ಇಂಟು 12 ಏನಾಗುತ್ತೆ 12 2 24. ಸೊ 240 ಮೈನಸ್ 10 ಇಂಟು -10 ಏನಾಗುತ್ತೆ -100. ಸೊ 240 ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ 100. ಸೊ ಇಟ್ ವಿಲ್ ಬಿ 340. ಸೊ ಡೆಲ್ಟಾ 1 ವ್ಯಾಲ್ಯೂ ಕೂಡ ಗೊತ್ತಾಯಿತು ಏನು 340. ಅದೇ ರೀತಿ ಡೆಲ್ಟಾ 2 ವ್ಯಾಲ್ಯೂನ ಕಂಡುಹಿಡಿಯೋಣ. ಡೆಲ್ಟಾ 2 ವಿಲ್ ಬಿ ಈಕ್ವಲ್ ಟು. ಸೊ ಡೆಲ್ಟಾ 2 ಮಾಡಬೇಕಾದ್ರೆ ಏನು ಮಾಡ್ತೀವಿ I2ಗಳ ಜಾಗಕ್ಕೆ ನಾವು ಈ ಕಾನ್ಸ್ಟೆಂಟ್ಗಳನ್ನ ಹಾಕ್ತೀವಿ. ಸೊ I2ಗಳ ಜಾಗಕ್ಕೆ ಅಂತಂದರೆ ಇಲ್ಲಿ -10 ಮತ್ತು 12 ಜಾಗಕ್ಕೆ 20 ಮತ್ತು 10 ಯೂಸ್ ಆಗುತ್ತೆ. 20 ಮತ್ತು 10. ಸೊ 15 ಮತ್ತು -10 ಅದೇ ರೀತಿ ಉಳ್ಕೊಳ್ಳುತ್ತೆ 15 ಮತ್ತು -10. ಸೊ ಏನು ಸಿಂಪಲ್ ಮಾಡಿದ್ದು ಡೆಲ್ಟಾ ಮಾಡಬೇಕಾದ್ರೆ ಇವುಗಳ ಕೋಎಫಿಷಿಯಂಟ್ ಯೂಸ್ ಮಾಡ್ಕೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಡಿಟರ್ಮಿನೆಂಟ್. ಇಲ್ಲಿ ಡೆಲ್ಟಾ 1 ಮಾಡಬೇಕಾದ್ರೆ ಏನು ಇವುಗಳ ಜಾಗಕ್ಕೆ I1 ಜಾಗಕ್ಕೆ ಕಾನ್ಸ್ಟೆಂಟ್ಗಳು ಯೂಸ್ ಮಾಡ್ತೀವಿ. ಅದೇ ಡೆಲ್ಟಾ 2 ಮಾಡಬೇಕಾದ್ರೆ I2 ಜಾಗಕ್ಕೆ ಕಾನ್ಸ್ಟೆಂಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇವಾಗ ಏನಾಗುತ್ತೆ 15 ಇಂಟು 10 ಕ್ರಾಸ್ ಮಲ್ಟಿಪ್ಲೈ ಮಾಡಿ. 15 ಇಂಟು 10 ವಿಲ್ ಬಿ 150 ಮೈನಸ್ 10 ಇಂಟು 20 ಏನಾಗುತ್ತೆ 200. ದಟ್ ಈಸ್ -200. ಸೊ 150 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು 200. ಇಟ್ ವಿಲ್ ಬಿ 350. ಈಗ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. I1 ವಿಲ್ ಬಿ ಈಕ್ವಲ್ ಟು ಡೆಲ್ಟಾ 1 ಬೈ ಡೆಲ್ಟಾ. ಡೆಲ್ಟಾ 1 ವ್ಯಾಲ್ಯೂ ಏನು 340 ಡಿವೈಡೆಡ್ ಬೈ ಡೆಲ್ಟಾ ವ್ಯಾಲ್ಯೂ ಏನು 80. 0 0 ಕ್ಯಾನ್ಸಲ್. 2 4s are 8, 2 1s are 2, 2 7s are 14. 4 ಇಂದ 17 ಅನ್ನು ಡಿವೈಡ್ ಮಾಡಿದ್ರೆ 4 4s are 16, 4 4s are 16, 4 2s are. ಸೊ 4.25 ಆಂಪಿಯರ್ ಯಾವುದು ಕರೆಂಟ್ I1. ನೆಕ್ಸ್ಟ್ I2 ಕೂಡ ಅದೇ ರೀತಿ. ಸೊ ಡೆಲ್ಟಾ 2 ವ್ಯಾಲ್ಯೂ ಏನಿದೆ 350 ಡಿವೈಡೆಡ್ ಬೈ 18. ಸೊ ನೀವು ಕ್ಯಾಲ್ಕುಲೇಟರ್ನು ಕೂಡ ಯೂಸ್ ಮಾಡ್ಬೋದು. ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ಸೊ 35 ಡಿವೈಡೆಡ್ ಬೈ 8 ಏನಾಗುತ್ತೆ 4.37 ಆಂಪಿಯರ್. ಸೊ ಪಾಯಿಂಟ್ ಆದಮೇಲೆ ಜಸ್ಟ್ 2 ಡೆಸಿಮಲ್ ವ್ಯಾಲ್ಯೂ ಸಾಕು. ಈಗ ನಮಗೆ ನೋಡಿ ಏನಂತ ಹೇಳಿರೋದು 10 ಓಮ್ ರೆಸಿಸ್ಟೆನ್ಸ್. ನಾನು ಸಬ್ಸ್ಟಿಟ್ಯೂಷನ್ ಮೆಥಡ್ ಯಾವ ರೀತಿ ಅಂತಲೂ ಕೂಡ ಹೇಳ್ಕೊಡ್ತೀನಿ. 10 ಓಮ್ ರೆಸಿಸ್ಟೆನ್ಸ್ ಹತ್ರ ಇರುವಂತಹ ಕರೆಂಟ್ ಅನ್ನ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ಬಟ್ ಇಲ್ಲಿ ನೋಡಿದ್ರೆ ಇದು ಎರಡು ಲೂಪ್ಗಳ ಮಧ್ಯೆ ಇರೋದ್ರಿಂದ I1 ಇಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಇರುತ್ತೆ, I2 ಸ್ವಲ್ಪ ಇನ್ಫ್ಲೂಯೆನ್ಸ್ ಇರುತ್ತೆ. ಸೊ ಯಾವ ರೀತಿ ಕರೆಂಟ್ ಅನ್ನ ಕಂಡುಹಿಡಿಯೋದು ಅಂತಂದ್ರೆ ಸೊ ಕರೆಂಟ್ I ಇಲ್ಲಿ ಬರೀತೀವಿ ನೋಡಿ. ಕರೆಂಟ್ I ವಿಲ್ ಬಿ ಈಕ್ವಲ್ ಟು ಅಂದ್ರೆ ಕರೆಂಟ್ ಅಕ್ರಾಸ್ ದ 10 ಓಮ್ ರೆಸಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು I1 ಮತ್ತೆ I2 ಅಲ್ಲಿ ಯಾರು ದೊಡ್ಡವರು ಇದ್ದಾರೆ ನೋಡಿ. I2 ವ್ಯಾಲ್ಯೂ ಇಸ್ 4.3, I1 ವ್ಯಾಲ್ಯೂ ಇಸ್ 4.2. ಸೊ ದೊಡ್ಡದು ಯಾವುದು I2. ಜಸ್ಟ್ I2 ಮೈನಸ್ I1 ಸಿಂಪಲ್. I2 ವ್ಯಾಲ್ಯೂ ಏನಿದೆ I2 ವ್ಯಾಲ್ಯೂ ಇಸ್ 4.37, I1 ವ್ಯಾಲ್ಯೂ ಏನಿದೆ 4.25. ಸೊ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನು ಉಳಿಯುತ್ತೆ 0.12. ಸೊ ದಿಸ್ ಈಸ್ ದ ಕರೆಂಟ್, ದಟ್ ಈಸ್ ಆಂಪಿಯರ್ 0.12 ಆಂಪಿಯರ್. ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.